ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸತೀಶ್ ಜಾರಕಿಹೊಳಿಗೆ ಬಿಜೆಪಿ ಬಿಗ್ ಗಿಫ್ಟ್ ಕೊಡ್ತಾ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿಗೆ ಯಡಿಯೂರಪ್ಪನವರಿಂದ ದೊಡ್ಡ ಬಲ ಪರೋಕ್ಷವಾಗಿ ಸಿಗ್ತಾ ಇದೆಯಾ? ಬೆಳಗಾವಿ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಸಿರುವಂಥ ಒಂದು ಮಹತ್ವದ ಸುದ್ದಿ ನಿಮ್ಮ ಮುಂದೆ ಇರ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಿಜೆಪಿಯ ಭದ್ರಕೋಟೆ ಕಿತ್ತೂರು ಕರ್ನಾಟಕದ 2 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಕಾದಿದ್ಯ ಆಘಾತ ಅನ್ನೋ ವಿಚಾರ ಆಗಾಗ ಮುಂಚೂಣಿಗೆ ಬರ್ತಾ ಇದೆ. ನಾವು ಕೂಡ ಬೇಕಾದಷ್ಟು ಬಾರಿ ರಿಪೋರ್ಟ್ ಮಾಡಿದ್ದೀವಿ. ಯಾಕಂದರೆ ಬೆಳಗಾವಿ ಲೋಕಸಭಾ ಅಖಾಡದಲ್ಲೂ ಶೆಟ್ಟರ್ಗೆ ಅಷ್ಟು ಸಲೀಸಿಲ್ಲ, ಸವಾಲಿದೆ. ಈ ಕಡೆ ಚಿಕ್ಕೋಡಿಗೆ ಬಂದ್ರಂತೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಅರಗಿಸಿಕೊಳ್ಳಲಾರದಂಥ ಬೆಳವಣಿಗೆಗಳೇ ಆಗ್ತಿವೆ. ಬೆಳಗಾವಿಗಿಂತ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿರೋದು ಕಾಂಗ್ರೆಸ್ಸು ಚಿಕ್ಕೋಡಿ ಮೇಲೆ. ಸಚಿವ ಪ್ರಭಾವಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡದಲ್ಲಿದ್ದಾರೆ. ಹೊಸ ಮುಖ, ಯುವ ಮುಖವನ್ನು ಅಲ್ಲಿ ಎಲೆಕ್ಷನ್ ಅಖಾಡಕ್ಕೆ ಇಳಿಸಲಾಗಿದೆ ಜೊಲ್ಲೆ ವಿರುದ್ಧ. ಅಣ್ಣಾ ಸಾಹೇಬ್ ಜೊಲ್ಲೆ ವಿಚಾರದಲ್ಲಿ ಒಂದು ಬೆಳಗಾವಿ ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣ. ಜೊಲ್ಲೆ ಫ್ಯಾಮಿಲಿ ವಿರುದ್ಧ ಜಾರಕಿಹೊಳಿ ಫ್ಯಾಮಿಲಿ ಮೊದಲಿಂದಾನೂ ಜಟಾಪಟಿ ಇದೆ. ಸ್ಥಳೀಯ ಮಟ್ಟದಲ್ಲಿ ಒಂದಿಷ್ಟು ವಿರೋಧಗಳಿವೆ. ಟಿಕೆಟ್ ಮಿಸ್ ಆಗೇ ಬಿಡುತ್ತೆ ಈ ಸಲ, ಆಡಳಿತ ವಿರೋಧಿ ಅಲೆ ಅನ್ನುವ ರಿಪೋರ್ಟ್ಗಳು ಮುಂಚೂಣಿಗೆ ಬಂದಿದ್ವು. ಆಗಿದ್ದು ಕೂಡ ಸಂಘ ಪರಿವಾರದವರು ಕೈ ಹಿಡಿದು ಅವ್ರಿಗೆ ಟಿಕೆಟ್ ಕೊಟ್ಟರು. ಆದರೆ ಯಡಿಯೂರಪ್ಪನವರು ಮಾತ್ರ ಆ ಕಡೆ ತಲೆ ಹಾಕ್ತಿಲ್ಲ ಅನ್ನೋ ವಿಚಾರ ಈಗ ಚರ್ಚೆಗೆ ಬರ್ತಾ ಇದೆ. ಬಿಜೆಪಿಯ ಒಳಗಡೆನೆ ಯಡಿಯೂರಪ್ಪನವರಾಗಲಿ, ವಿಜಯೇಂದ್ರ ಆಗಲಿ, ಅಥವಾ BSY ಕ್ಯಾಂಪ್ನ ಯಾರೊಬ್ಬ ನಾಯಕ ಕೂಡ ಜೊಲ್ಲೆ ಪರವಾಗಿ ಪ್ರಚಾರಕ್ಕೆ, ಚುನಾವಣಾ ಕೆಲಸಕ್ಕೆ, ನಾಮಪತ್ರದಿಂದ ಹಿಡಿದು ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಅನ್ನುವ ವಿಚಾರ ಈಗ ಮುಂಚೂಣಿಗೆ ಬರ್ತಾ ಇದೆ. ವರದಿಗಳು ಸದ್ದು ಮಾಡ್ತಿದ್ದಾವೆ. ಬಿಜೆಪಿಯ ಒಳಗಡೆನೂ ಆ ಭಾಗದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಹಾಗಾದರೆ ತಟಸ್ಥವಾಗಿ ಉಳ್ಕೊಳ್ಳೋ ಮೂಲಕ BSY ಬಣ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಬಲವನ್ನೇ ಕೊಡ್ತಾ ಇದೆಯಾ, ಅಥವಾ ಆಕ್ರೋಶ ಬಣಜಗಳ ಈ ಸ್ವರೂಪಕ್ಕೆ ಬಂದು ನಿಂತಿರೋದಾ, ಕಾಂಗ್ರೆಸ್ಗೆ ಲಾಭದಾಯಕವಾಗ್ತಿರೋದಾ? ಒಂದು ಕಡೆ ಬೆಳಗಾವಿ ರಾಜಕಾರಣದಲ್ಲಿ ಗೊತ್ತಿರೋದೇ ಎಲ್ರಿಗೂ ಓಪನ್ ಸೀಕ್ರೆಟ್, ಜಾರಕಿಹೊಳಿ ಬ್ರದರ್ಸ್ ಕುಟುಂಬ ಅಂತ ಬಂದಾಗ ಒಂದಾಗ್ಬಿಡ್ತಾರೆ. ಅದರಲ್ಲೂ ಪ್ರಿಯಾಂಕಾ ಜಾರಕಿಹೊಳಿ ಕುಟುಂಬದ ಹೊಸ ತಲೆಮಾರು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಿರೋ ಹೊತ್ತಲ್ಲಿ ಅವರೆಲ್ಲರೂ ಬ್ರದರ್ಸ್ ಒಂದಾಗಿದ್ದಾರೆ ಅನ್ನೋ ಸುಳಿವು ಅಲ್ಲಲ್ಲಿ ಸಿಗ್ತಾ ಇದೆ. ಜೊಲ್ಲೆ ಸೋಲಿಸೋದು ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಜಿದ್ದು. ಅದು ಪಕ್ಷಾತೀತವಾಗಿ ಅಲ್ಲಿ ಕೆಲಸಗಳಾಗ್ತವೆ ರಾಜಕಾರಣ ಬೆಳಗಾವಿಯಲ್ಲಿ. ಅದು ಒಂದು ಕಡೆ. ಮತ್ತೊಂದು ಕಡೆಗೆ ಕುಮಟಳ್ಳಿ, ಶ್ರೀಮಂತ ಪಾಟೀಲ್ ಇನ್ನಿತರ ರಮೇಶ್ ಜಾರಕಿಹೊಳಿ ಅತ್ಯಾಪ್ತ ಬಣದಲ್ಲಿ ಗುರುತಿಸ್ಕೊಂಡಿರೋರು ಮಾಜಿ ಶಾಸಕರು ಕಾಂಗ್ರೆಸ್ ಸಪೋರ್ಟ್ಗೆ ನಿಂತಿದ್ದಾರಾ, ಮೀಟಿಂಗ್ಗಳಾಗಿವೆ ಪ್ರಿಯಾಂಕಾ ಗೆಲ್ಲಿಸೋ ನಿಟ್ಟಿನಲ್ಲಿ ಅನ್ನುವ ಚರ್ಚೆಗಳು ಕೂಡ ಈಗಾಗಲೇ ಸದ್ದು ಮಾಡಿವೆ. ರಮೇಶ್ ಕತ್ತಿಯವರು ಟಿಕೆಟ್ ಸಿಕ್ಕಿಲ್ಲ ಅಂತ ಮುನಿಸ್ಕೊಂಡಿದ್ದಾರೆ. ಒಬ್ಬರು ಪ್ರಭಾವಿ ನಾಯಕ, ಅವರನ್ನು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಸಂಪರ್ಕ ಮಾಡಿದ್ದು ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಸೇರಬಹುದು ಅನ್ನೋ ತನಕ ಸುದ್ದಿಗಳಾಗಿವೆ. ಸೇರದೆ ಹೋದರೂ ಅವರು ಅಣ್ಣಾ ಸಾಹೇಬ್ ಜೊಲ್ಲೆಗೆ ಆಘಾತ ಕೊಡೋದು ಫಿಕ್ಸ್. ಟಿಕೆಟ್ ಆಕಾಂಕ್ಷಿ ಆಗಿದ್ದರು, ಪದೇ ಪದೇ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಬೇಸರ, ಆಕ್ರೋಶ ಇದೆ ಇಲ್ಲಿ. ಲಕ್ಷ್ಮಣ ಸವದಿಯವರು ಈಗ BJP ಬಿಟ್ಟು ಕಾಂಗ್ರೆಸ್ಸಲ್ಲಿರೋದ್ರಿಂದ ಅದರಲ್ಲೂ ಮಂತ್ರಿಗಿರಿಗಾಗಿ ಅವರು ಕಾಯ್ತಿದ್ದಾರೆ. ಈಗ ಹೆಗಲ ಮೇಲೆ ದೊಡ್ಡ ಟಾಸ್ಕ್ ಇದೆ. ಬೆಳಗಾವಿ, ಬಾಗಲಕೋಟೆ ಇನ್ನಿತರ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಗಾಣಿಗ ಮತಗಳನ್ನು ಹಿಡಿದು ಕಾಂಗ್ರೆಸ್ಗೆ ದೊಡ್ಡ ಗಿಫ್ಟ್ ಕೊಡುವುದಕ್ಕೆ, ಆ ಮೂಲಕ ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳುವಂಥ ಒಂದು ಸವಾಲಿರೋದ್ರಿಂದ ಜಾರಕಿಹೊಳಿ ಜೊತೆ ಇರುವ ಮುನಿಸನ್ನು ಮರೆತು ಅವರು ಸಹಜವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ತಮ್ಮ ಪವರ್ ತೋರಿಸೋದಕ್ಕೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮೇಲೆ ಲಿಂಗಾಯತರು ಮುನಿಸ್ಕೊಂಡಿದ್ದಾರೆ ಅನ್ನೋ ವಿಚಾರನೂ ಅಲ್ಲಲ್ಲಿ ಕೇಳಿ ಬರ್ತಿರೋದ್ರಿಂದ ಅದು ಕಾಂಗ್ರೆಸ್ ಪ್ಲಸ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದು. ಲಕ್ಷ್ಮಣ ಸವದಿಯವರು, ಪ್ರಕಾಶ್ ಹುಕ್ಕೇರಿ, ರಾಜು ಕಾಗೆ ಇನ್ನಿತರ ಪ್ರಮುಖ ನಾಯಕರು ಹೆಚ್ಚೆಚ್ಚು ಪ್ರಚಾರದಲ್ಲಿ ತೊಡಗುವಂತೆ ಸತೀಶ್ ಜಾರಕಿಹೊಳಿ ಅವರು ನೋಡ್ಕೊಳ್ತಿದ್ದಾರೆ ವಿಶ್ವಾಸಕ್ಕೆ ತಗೊಂಡು. BJP ನಾಯಕರಿಗೆ ಗಾಳ ಹಾಕಿರೋದು ಜಾರಕಿಹೊಳಿ, BJP ನಾಯಕರಿಗೇನೆ ಗಾಳ ಹಾಕಿರುವಂಥ ಸತೀಶ್ ಜಾರಕಿಹೊಳಿ ಕೆಲವರನ್ನ ಆಪರೇಷನ್ ಮೂಲಕ, ಇನ್ನು ಕೆಲವರ ಕೋಆಪರೇಷನ್ ಮೂಲಕ ಮಗಳನ್ನು ಗೆಲ್ಲಿಸೋದಕ್ಕೆ ಹೊರಟಿದ್ದಾರೆ. ಕಳೆದ ಬಾರಿ NCPಯಿಂದ ಸ್ಪರ್ಧೆ ಮಾಡಿದ್ರು ಉತ್ತಮ್ ಪಾಟೀಲ್, ಟಿಕೆಟ್ ಸಿಗಲಿಲ್ಲ ಕಾಂಗ್ರೆಸ್ಸಲ್ಲಿ ಅಂತ. ಬಹಳ ಪ್ರಭಾವಿ ಕ್ಷೇತ್ರದಲ್ಲಿ ಹಿಡಿತಾ ಇದೆ. ಶಶಿಕಲಾ ಜೊಲ್ಲೆ ಅವ್ರ ನಿಪ್ಪಾಣಿಯಲ್ಲಿ ಜಸ್ಟ್ ಮಿಸ್ ಆಗೇ ಬಿಡುತ್ತೆ ಅನ್ನೋ ಥರ ಇತ್ತು, ಅಷ್ಟು ಫೈಟ್ ಕೊಟ್ಟಿದ್ರು. ಪಕ್ಷದ ಚಿಹ್ನೆ ಇಲ್ಲದೆ, ಇಲ್ಲಿ ಪ್ರಭಾವ ಇಲ್ಲದಂಥ NCPಯಿಂದ ನಿಂತರೂ ಕೂಡ ಅಷ್ಟು ಫೈಟ್ ಕೊಟ್ಟಿದ್ರು, ಜಸ್ಟ್ ಮಿಸ್ ಆದರು. ಅವರನ್ನು ಈಗಾಗಲೇ ಮೀಟಾಗಿ ಪಕ್ಷಕ್ಕೆ ಬಲ ಕೊಡುವಂತೆ, ಕಾಂಗ್ರೆಸ್ಗೆ ಕೂಡ ಸೇರುವಂತೆ ಮಾತುಕತೆಗಳು ಆಗಿವೆ. ನಿಪ್ಪಾಣಿ ಕ್ಷೇತ್ರದಲ್ಲಿ, ಶಶಿಕಲಾ ಜೊಲ್ಲೆ ಕ್ಷೇತ್ರದಲ್ಲೇ ಕಾಂಗ್ರೆಸ್ಗೆ ಲೀಡ್ ತಗೊಳ್ಳುವಂಥ ಪ್ರಯತ್ನ ಆಗಿದೆ. 9 ಲಕ್ಷ ಹಿಂದ ಮತಗಳ ನಂಬಿಕೆ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಮಗಳ ಗೆಲುವಿನ ಲೆಕ್ಕಾಚಾರ ಹೆಣಿತಿದ್ದಾರೆ.
ಅಲ್ಪಸಂಖ್ಯಾತರು ಕುರುಬರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನಾಯಕರು SC ಮತಗಳು ಎಲ್ಲ ಒಗ್ಗೂಡುತ್ತೆ ಅನ್ನುವಂಥ ಲೆಕ್ಕಾಚಾರ. ಸಿದ್ದರಾಮಯ್ಯನವರೇ ಪ್ರಚಾರಕ್ಕೆ ಬರಲಿದ್ದಾರೆ, ಅದು ಮತ್ತಷ್ಟು ಬಲ ಕೊಡಲಿದೆ. ಸೊ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಒಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿರುವಂಥ ವ್ಯತಿರಿಕ್ತ ವಾತಾವರಣ, ಮತ್ತೊಂದು ಕಡೆ ರಾಜ್ಯ ನಾಯಕತ್ವವು ಕೈ ಕೊಡ್ತಾ ಯಡಿಯೂರಪ್ಪ ಕ್ಯಾಂಪ್ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ, ಇವೆಲ್ಲವೂ ಸತೀಶ್ ಜಾರಕಿಹೊಳಿ ಅವರಿಗೆ ವರದಾನವಾಗಲಿದೆಯಾ? ಮತ್ತೊಂದು ತಲೆಮಾರನ್ನು ರಾಜಕಾರಣದಲ್ಲಿ ಗಟ್ಟಿ ಮಾಡುವುದಕ್ಕೆ ಜಾರಕಿಹೊಳಿ ಯಶಸ್ವಿ ಆಗ್ತಾರ ಅನ್ನುವಂಥ ಬೆಳವಣಿಗೆ ಈಗ. ಸೊ ಸಿದ್ದರಾಮಯ್ಯ ಕ್ಯಾಂಪ್ನಿಂದ ಎಷ್ಟಾಗುತ್ತೋ ಅಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಕೊಳ್ಳೋ ಸವಾಲು ಬೇರೆ ಇರೋದ್ರಿಂದ, ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಆಗಿರೋದ್ರಿಂದ ಹೆಚ್ಚು ಗಮನ ಇದ್ದೇ ಇರುತ್ತೆ. ಅದರ ಜೊತೆಗೆ ಬೆಳಗಾವಿ ರಾಜಕಾರಣದಲ್ಲಿ ತಮ್ಮ ಹಿಡಿತವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ಇದು ಅನಿವಾರ್ಯ. BJP ಹಾಲಿ ಸಂಸದರಿಗೆ ಎದುರಾಯ್ತಾ ಬಹುದೊಡ್ಡ ಆಘಾತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.